ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪರ ಸಂಘದ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಗ್ರಾಮೀಣ ವೈದ್ಯರ ಮೇಲೆ ನಡೆಯುತ್ತಿರುವ ಕಿರುಕುಳವನ್ನು ಶೀಘ್ರವೇ ತಡೆಹಿಡಿಯಲು ಮತ್ತು ಗ್ರಾಮೀಣ ವೈದ್ಯರಿಗೆ ಪ್ರಥಮ ಚಿಕಿತ್ಸೆ ನೀಡಲು ಫಸ್ಟ್ ಏಡ್ ಅಥವಾ ಪಿಎಂಪಿ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ನಂತರ ಸಂಘದ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಸರಿಸುಮಾರು 1.5 ಲಕ್ಷ ಗ್ರಾಮೀಣ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ದಿನನಿತ್ಯದ ಉಪಜೀವನಕ್ಕೋಸ್ಕರ ಮಳೆ, ಚಳಿ, ಬಿಸಿಲು ಎನ್ನದೆ ಹಗಲಿರುಳು 100-200 ರೂಪಾಯಿ ದರದಲ್ಲಿ ನಾಗರಿಕರ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ಮಾಡುತ್ತಿದ್ದಾರೆ. 30ರಿಂದ 35 ವರ್ಷಗಳಿಂದ ಸತತವಾಗಿ ಮತ್ತು ಪಾರಂಪರಿಕವಾಗಿ ಹಳ್ಳಿ ಜನರ ಸೇವೆ ಮಾಡುತ್ತಾ ಬಂದಿದ್ದಾರೆ. ವೈದ್ಯರನ್ನ ಆಂಧ್ರಪ್ರದೇಶದ ಮಾದರಿಯಲ್ಲಿ ಪ್ರಮಾಣ ಪತ್ರ ನೀಡಬೇಕು. ನಗರಕ್ಕೆ ಹೋಗಿ ಹೆಚ್ಚು ಹಣ ನೀಡಿ ಚಿಕಿತ್ಸೆ ಪಡೆಯುವ ಸಂದರ್ಭ ತಪ್ಪಿಸಬೇಕು. 2008-2009ರಲ್ಲಿ ಗ್ರಾಮೀಣ ವೈದ್ಯರು ಇವರಿಗೆ ತಾತ್ಕಾಲಿಕವಾಗಿ ಪರವಾನಗಿ ಪ್ರಮಾಣ ಪತ್ರ ಆರೋಗ್ಯ ಇಲಾಖೆಯಿಂದ ನೀಡಲಾಗಿದೆ. ಮುಖ್ಯವಾಗಿ ಕೋವಿಡ್-19 ಮಹಾಮಾರಿ ರೋಗ ಹರಡಿರುವ ಸಂದರ್ಭದಲ್ಲಿ ನಗರದಲ್ಲಿರುವ ಖಾಸಗಿ ಆಸ್ಪತ್ರೆಗಳು 2ರಿಂದ 3 ಲಕ್ಷದವರೆಗೆ ಪ್ಯಾಕೇಜುಗಳನ್ನು ಮಾಡಿಕೊಂಡಿದ್ರು. ಆದರೆ 100-200 ರೂಪಾಯಿಗೆ ದುಡಿಯುವ ಹಳ್ಳಿ ಜನರು ದುಡ್ಡು ಇಲ್ಲದೆ ಅನಿವಾರ್ಯವಾಗಿ ಗ್ರಾಮೀಣ ವೈದ್ಯರಲ್ಲಿ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಗರದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮನೆಗೆ ಭೇಟಿ ನೀಡಿ ವೈದ್ಯರ ಬೇಡಿಕೆಗಳನ್ನು ಅವರ ಗಮನಕ್ಕೆ ತಂದು ಮನವರಿಕೆ ಮಾಡಿಕೊಟ್ರು. ಒಂದು ವೇಳೆ ನಮ್ಮ ಬಡ ಜನರ ದೇವರೆಂದ್ರೆ ಗ್ರಾಮೀಣ ವೈದ್ಯರು ಅವರ ಬೇಡಿಕೆಗಳನ್ನು ಬರ್ತಕ್ಕಂಥ ದಿನಗಳಲ್ಲಿ ಈಡೇರಿಸದೆ ಹೋದರೆ ಮುಂದೆ ಹಂತ ಹಂತವಾಗಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಸರ್ಕಾರಕ್ಕೆ ಎಚ್ಚರಿಸಿದರು. ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ವೈದ್ಯರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4 ಕಲಬುರಗಿ. ಹಳ್ಳಿ ಜನರ ಬೆಂಬಲಿಗೆ ನಿಂತ ಗ್ರಾಮೀಣ ವೈದ್ಯರ ಸಂಘಕ್ಕೆ ಇಂದು ಅಖಿಲ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ನಮ್ಮೆಲ್ಲ ಗ್ರಾಮೀಣ ವೈದ್ಯರ ಒಂದು ಸಮಿತಿಯ ನೇತೃತ್ವದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಆರೋಗ್ಯ ಸಚಿವರ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ನಾವು ಮನವಿ ಕೊಡ್ತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶವೇನೆಂದರೆ, ಸರ್, ಇವತ್ತು ಸುಮಾರು ವರ್ಷಗಳಿಂದ ಕಾಲಾಂತರದಿಂದ ಏನದ ಹಳ್ಳಿಯ ಜನರ ಸೇವೆಯನ್ನು ಮಾಡುತ್ತಿರುವ ಗ್ರಾಮೀಣ ವೈದ್ಯರು, ಅಂಥ ಒಂದು ಗ್ರಾಮೀಣ ವೈದ್ಯರ ಸೇವೆ ಇವತ್ತೇನದ ಇಡೀ ಆಲ್ ಓವರ್ ಇಂಡಿಯಾ ಭಾರತ ದೇಶದಂತ ಗ್ರಾಮೀಣ ವೈದ್ಯರಿದ್ದಾರೆ. ಕೊರೋನಾ ಮಹಾಮಾರಿ MR ಸಂದರ್ಭದಲ್ಲಿ ಮನೆ ಬಾಗಿಲಿಟ್ಟು ಬಾಗಿಲಿಗೆ ಜೀವವನ್ನು ಇವತ್ತು ಅವರ ಬದಲಾವಣೆ ಲೆಕ್ಕಿಸದೆ ಮನೆಗೆ ಹೋಗಿ ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಹೆಮ್ಮಾರಿ ಕೊರೋನಾ ರೋಗವನ್ನು ಹೋಗಲಾಡಿಸಿದ ಪ್ರಥಮ ಗ್ರಾಮೀಣ ವೈದ್ಯರು. ಇಂಥ ಒಂದು ವೈದ್ಯರ ಮೇಲೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಭಾರತ ದೇಶದಲ್ಲಿ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾರೋ ಒಬ್ಬ ವೈದ್ಯ ತಪ್ಪು ಮಾಡಿದಕ್ಕೆ ಇಡೀ ವೈದ್ಯರಿಗೆ ತಪ್ಪು ಹಚ್ಚೋದು ತಪ್ಪು. ಇದರಲ್ಲಿ ಹೆಚ್ಚಿನ ಒಂದು ತಪ್ಪು ಮಾಡ್ತಕ್ಕಂಥವ್ರು, ಅನಾಹುತ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರದ್ದು ಬಂಗಾಲಿ ಸೊಲಾಪುರ ವೈದ್ಯರಂತ ಸುಳ್ಳು ಹೇಳ್ಕೊಂಡು ಏನದ ಇವತ್ತ ಇಡೀ ನಮ್ಮ ಕರ್ನಾಟಕ ಎಲ್ಲ ಕಡೆನೂ ತುಂಬಿಕೊಂಡು ಏನದ ಸಿಕ್ಕಾಪಟ್ಟಿ ಹಣವನ್ನು ಲೂಟಿ ಮಾಡಿ ಅನಾಹುತ ಆದ್ರೂ ಓಡೋಗ್ಬಿಡ್ತಾರೆ ಹತ್ತರತ್ರಿ. ಅಂಥವ್ರಲಿಂದ ಏನದ ಇಡೀ ನಮ್ಮ ಕನ್ನಡದಲ್ಲಿ ಇದ್ಕೊಂಡು ಕನ್ನಡ ಅನ್ನ ತಿಂದು ಕನ್ನಡಿಗರಾದಂಥ ಗ್ರಾಮೀಣ ವೈದ್ಯರಿಗೆ ಕಿರುಕುಳ ಮಾಡ್ತಿರೋ ತಪ್ಪು. ಎಂದು ಈಗಾಗಲೇ ನಾವೆಲ್ಲ ವೈದ್ಯರ ನೇತೃತ್ವದಲ್ಲಿ ಹಿರಿಯ ಮತ್ತು ಕಿರಿಯರು ಎಲ್ಲ ತಾಲೂಕಿನಿಂದ ಬಂದಂಥ ಎಲ್ಲ ವೈದ್ಯರ ಮತ್ತು ವೈದ್ಯರ ಸಂಘಟನೆ ವತಿಯಿಂದ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ಆರೋಗ್ಯ ಸಚಿವರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿ ಮುಖಾಂತರ ನಾವು ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ಬಹುದಿನಗಳ ಬೇಡಿಕೆಯಾದಂಥ PMP ಅಥವಾ ಪ್ರಥಮ ಚಿಕಿತ್ಸೆ ಈ ಒಂದು ಪ್ರಮಾಣ ಪತ್ರ ಸಲುವಾಗಿ, ಅದೇ ರೀತಿ ನಮಗೆ ಸಂಬಂಧಪಟ್ಟಂಥ ನಮ್ಮ ಜಿಲ್ಲೆಯವರಾದ ವೈದ್ಯಕೀಯ ಶಿಕ್ಷಣ ಸಚಿವರು ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವ್ರಿಗೆ ಕೂಡ ಈಗಾಗಲೇ ಎಲ್ಲರ ವೈದ್ಯರ ತಂಡ ಒಂದು ವೈದ್ಯರ ನಿಯೋಗನವನ್ನು ಈಗಾಗಲೇ ಮನವಿ ಸಲ್ಲಿಸಿದ್ವಿ. ಮಾನ್ಯ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತನಾಡ್ತೀನಿ. ತಮ್ಮ ಮೇಲೆ ಕಿರುಕುಳ ಆಗಲಾರ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ. ಮತ್ತು ನೀವು ಕೂಡ ಈ ಒಂದು ಬೆಂಗಳೂರಿಗೆ ನಿಯೋಗನ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬರ್ರಿ ಅಂತಕ್ಕಂಥ ಒಂದು ಭರವಸೆ ಹೇಳಿದ್ದಾರೆ.